ಆರ್ಸಿಬಿ ಆಟಗಾರನ ಕರ್ಕೊಂಡು ಬಂದಾಗ ಆ ಸಂಭ್ರಮದಲ್ಲಿ ಭಾಗಿಯಾಗುವುದಕ್ಕೆ ಯುವ ಸಮೂಹ ಭಾಗಿಯಾಗಿತ್ತು. ಪ್ರಮುಖವಾಗಿ ಅದರಲ್ಲಿ 11 ಜನ ಜೀವ ಕಳೆದುಕೊಂಡ್ರಲ್ಲ, ಎಲ್ಲರೂ ಕೂಡ ಯಂಗ್ಸ್ಟರ್ಸ್. ಇರುವಂತಹ ಒಬ್ಬ ಮಗನನ್ನ ಕಳೆದುಕೊಂಡು ಈ ಕಡೆ ಚಿನ್ಮಯಿ ಅವರ ತಂದೆ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಮಗನನ್ನ ಕಳೆದುಕೊಂಡಂತಹ ಕ್ಷಣದಿಂದ ಹಿಡ್ಕೊಂಡು ಇವತ್ತು ಅವರು ಸಮಾಧಿ ಆಗೋ ತನಕ ಕೂಡ ಅವರ ಆಕ್ರೋಶದ ಕಟ್ಟೆ ಮಾತ್ರ ಒಡೆದಿದೆ. ಆ ಆಕ್ರೋಶ ಕಡಿಮೆ ಆಗಿಲ್ಲ, ಅವರ ಕಣ್ಣೀರು ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅವ್ರಿಗೆ ಸಮಾಧಾನ ಹೇಳೋದು ಯಾರು? ಇದೇ ಚಿನ್ಮಯಿ, ಮೃತ ಚಿನ್ಮಯಿ ಅವರ ತಂದೆ ಮಾತನಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ ವೀಕ್ಷಕರೇ, RCB ಕಪ್ ಗೆದ್ದಂತಹ ಸಂದರ್ಭದಲ್ಲಿ ವಿಜಯೋತ್ಸವ ಕರ್ನಾಟಕದಲ್ಲಿ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಯಾರದೋ ನಿರ್ಲಕ್ಷ್ಯಕ್ಕೆ 11 ಜನ ಅಮಾಯಕರು ಬಲಿಯಾಗ್ತಾರೆ. ನನ್ನ ಜೊತೆ ಚಿನ್ಮಯಿ, ಅದೇ 11 ಜನರಲ್ಲಿ ಒಬ್ಬರಾದಂತಹ ಚಿನ್ಮಯಿ ಅವರ ತಂದೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ಚಿನ್ಮಯಿ ಅವ್ರ ತಂದೆ ನೀವು. ಚಿನ್ಮಯಿ ಅವರು RCB ವಿಜಯೋತ್ಸವಕ್ಕೆ ಹೋಗಿದ್ರು. ಹೋಗುವಾಗ ನಿಮ್ಗೆ ಏನಾದ್ರು ಹೇಳಿ ಹೋಗಿದ್ರೆ? ಯಾರ ಜೊತೆ ಸೇರಿ ಹೋಗಿದ್ರು ಏನಾದ್ರು ಗೊತ್ತಿಲ್ಲ? ಇದರಲ್ಲಿ ಮೇನ್ ಆಗಿ ನನ್ನ ಮಗಳು ಕ್ರಿಕೆಟ್ ಫ್ಯಾನೇ ಅಲ್ಲ, ಶ್ರೀಧನಾಟ ಕ್ರಿಕೆಟ್ ಫ್ಯಾನ್. ಅವಳು ನಾರ್ಮಲ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ಲು. ನಾರ್ಮಲಾಗಿ ಹೋಗಿದ್ದಾಳೆ. 2 ಗಂಟೆಗೆ ಫೋನ್ ಮಾಡಲಿದ್ದು, ನಾವೀಗ ಹೋಗ್ತಾ ಇದ್ದೀವಿ ಅಂತ. ಕಾಲೇಜ್ಗೆ ಬಂದು ಅಲ್ಲಿಂದ ಹೋಗಿದ್ದಾರೆ. ಇದು ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಹೊರಟೋಗಿದ್ದಾರೆ ಎಲ್ಲರೂ. ಆಮೇಲೆ ಅಗೇನ್ 3 ಗಂಟೆಗೆ ನನಗೆ ಪುನಃ ಕಾಲ್ ಮಾಡಿದ್ದಾಳೆ. ಇಡೀ ಮೆಟ್ರೋದಲ್ಲಿ ನಾವು ಮಾತ್ರ ಇದ್ದೀವಿ, ಇನ್ಯಾರು ಇಲ್ಲ ಅಂತ. ಆಮೇಲೆ 4:15 ಮೇಲೆ ಯಾವ ಫೋನ್ ನಂಗೆ ಬರಲಿಲ್ಲ. ನಾನು ಟ್ರೈ ಮಾಡ್ತೇನೆ ಇದೆ. ಆಮೇಲೆ 5:30 ಗಂಟೆಯಿಂದ ಡೈರೆಕ್ಟಾಗಿ ಮಣಿಪಾಲ್ ಹಾಸ್ಪಿಟ್ಲಿಂದ ಲೇಡಿ ಡಾಕ್ಟರ್ ಫೋನ್ ಮಾಡಿದ್ರು ನನಗೆ, ಈ ಥರ ಡೆತ್ ಆಗಿದೆ ಅಂತೇಳಿ. ಡಾಕ್ಟ್ರ್ ಕಡೆನೇ ಬಂದಿದೆ ನನಗೆ. ಓಕೆ ಸರ್, ಅವರು ಈ ಥರ ವಿಷಯ ಗೊತ್ತಾಯಿತು ಆ್ಯಂಡ್ ಈಗ ಅವ್ರ ಕಾರ್ಯ ಎಲ್ಲ ಮುಗಿದಿದೆ. ಆ್ಯಂಡ್ ಇದಕ್ಕೆ ಸರ್ಕಾರ ಒಂದಿಷ್ಟು ಜನ ಪೊಲೀಸ್ನವ್ರನ್ನ ಹೊಣೆ ಮಾಡಿತು, ಒಂದಿಷ್ಟು ಅಧಿಕಾರಿಗಳನ್ನ ಹೊಣೆ ಮಾಡಿ ತಲೆದಂಡ ಮಾಡಿತು. ನಿಮಗೆ ಈ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಏನು ಅನಿಸುತ್ತೆ ಸರ್ ನಿಮಗೆ? ನೋಡಿ, ಈಗ ಆಗಿರೋದು ಒಂದು ಕ್ಲಬ್ ಅಷ್ಟೇ. ಇದೇನು ಅಂತಾರಾಷ್ಟ್ರೀಯ ಪ್ಲಾನ್ ಕ್ರೇಜಿಯಲ್ಲಿ ಮಕ್ಕಳು ಹೋಗಿದ್ದಾರೆ, ನಿಜ ಒಪ್ಕೊಂಡು. ಆದರೆ ಮುಂಜಾಗ್ರತಾ ಕ್ರಮ ಯಾವುದು ತೊಗೊಳ್ಳೋದು ಈ ಥರ ಮಾಡಿದರೆ ಈ ಥರ ಆಗುತ್ತೆ. ಇದಕ್ಕೆ ನಾನು ಒಳ್ಳೆಯ ಉದಾಹರಣೆ ಕೊಡ್ತೀನಿ. ಪುನೀತ್ ರಾಜ್ಕುಮಾರ್ದು ಶವಯಾತ್ರೆ ಆಯಿತು, ಎಷ್ಟು ಲಕ್ಷ ಜನ ಏನಾದರೂ ಡ್ಯಾಮೇಜ್ ಆಯಿತಾ? ಇದು ಸರ್ಕಾರ ಒಪ್ಕೋಬೇಕು ನಮ್ಮದೇ ತಪ್ಪು ಅಂತ. ಅದನ್ನು ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ಅದು ಯಾವತ್ತೂ ಸರಿಯಾದ ಕ್ರಮ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿದ್ದಾಗ ಏನು ಹೇಳಿದ್ದಾರೆ, ಅದು ಬೇಡವಾಗಿತ್ತು ನಮಗೆ, ನಮ್ಮ ಟೈಮಲ್ಲಿ ನೀವು ಮಾಡಬೇಕಿತ್ತು. ಇವರು ಮಾಡದೆ ಹೋದರು. ನೋಡಿ, ಈಗ 11 ಜನ ಪ್ಲೇಯರ್ಸ್ ಆಡಿದ್ದಾರೆ, 11 ಜನ ಸತ್ತೋಗಿದ್ದಾರೆ. ಒಬ್ಬೊಬ್ಬರಿಗೆ ಒಬ್ಬೊಬ್ರು ಅಷ್ಟೇ, ಕರೆಕ್ಟಾ? ಒಬ್ಬೊಬ್ರಿಗೆ ಒಬ್ಬೊಬ್ರು, ಎಲ್ಲರೂ ತೊಗೋಬೇಕು. ಅದನ್ನು 11 ಪ್ಲೇಯರ್ಸು 11 ಸತ್ತೋಗಿದ್ದಾರೆ. ಇನ್ನೂ ಎಷ್ಟು ಜನ ಇಂಜುರೀಸ್ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮೃತಪಟ್ಟವ್ರಿಗೆ ಎಲ್ಲರಿಗೂ ನೀವು ಪರಿಹಾರ ಕೊಡ್ತಾರಂದರೆ ಅದು ಎಂಡ್ ಆಗೋದೇ ಇಲ್ಲ. ಎಲ್ಲರೂ ಕೊಡ್ತಾನೆ ಹೋಗಿ ಅಲ್ಲ. ನಿಮ್ಮ ಮನೆಯವ್ರಿಗೆ ಪರಿಹಾರ ಕೊಟ್ಕೊಳ್ಳಿ ನೀವು. ಅಲ್ಲಿ ವಿಧಾನಸೌಧ ಮುಂಭಾಗದ ಎಷ್ಟು ಜನ ಕೂತಿದ್ರು, ಎಷ್ಟು ಜನಕ್ಕೆಲ್ಲ ಹೈ ಸೆಕ್ಯೂರಿಟಿ ಕೊಟ್ಟಿದ್ರು ಅಲ್ವಾ? ಈಗ ಎಷ್ಟು ಜನ ತೀರೋಗಿದ್ದಾರೆ, ಅವರೇನು ಸಾಮಾನ್ಯದವರು, ಅವರೆಲ್ಲ ಚೆನ್ನಾಗಿರೋ ಫ್ಯಾನ್ ಅಂದು ಎಲ್ಲ ಯಂಗ್ಸ್ಟರ್ಸೇ ತೀರೋದು. ಇದಿಷ್ಟು ಚಿನ್ಮಯಿ ಅವರ ತಂದೆ ಮಾತಾಗಿದೆ. ಮಗಳನ್ನ ಕಳ್ಕೊಂಡಂತಹ ನೋವು ಅವರಲ್ಲಿದೆ. ಹಾಗೇನೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗಿ ಸರಿಯಾದ ನಿರ್ಧಾರ ಕೂಡ ತಗೊಳ್ಳದೆ, ಕ್ರಮ ಕೂಡ ಜರುಗಿಸದೆ, ಮತ್ತೆ ಮುಂದೆ ಈ ರೀತಿಯಾದಂತಹ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನುವಂತಹ ನೋವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮ್ಮಿ ಶೆಟ್ಟಿ.